ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ನಮ್ಮ ದೇಶದ ವ್ಯವಸ್ಥೆಗಳ ಪೈಕಿ ಜನರಿಗೆ ಹೆಚ್ಚು ವಿಶ್ವಾಸ ಇರೋದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ. ನಾವೇ ಮಾಡಿರುವ ವ್ಯವಸ್ಥೆಗಳು ದುಷ್ಟತೆ ಮೆರೆದಾಗ ನಾವು ಅಂತಿಮವಾಗಿ ಭರವಸೆ ಇಡೋದು ನ್ಯಾಯಾಂಗದ ಕಡೆಗೆ. ಆದರೆ ಒಮ್ಮೊಮ್ಮೆ ಅದೇ ನ್ಯಾಯಾಂಗ ವ್ಯವಸ್ಥೆ ನಮಗೆ ನಿರಾಶೆ ಮಾಡಿಬಿಡುತ್ತೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಭರವಸೆ ಕಳೆದುಕೊಳ್ಳುವಂತೆ ನಡೆದುಕೊಳ್ಳುತ್ತೆ. ಮೊನ್ನೆ ಉನ್ನಾವೋದ ರೇಪಿಸ್ಟ್ ಒಬ್ಬನ ಕೇಸಲ್ಲಿ ದೆಹಲಿ ಹೈಕೋರ್ಟ್ ನೀಡಿದ ತೀರ್ಪು ಈ ದೇಶದ ಜನರಲ್ಲಿ ಆತಂಕ ಮೂಡಿಸಿತ್ತು. ಉತ್ತರ ಪ್ರದೇಶದ ಬಿಜೆಪಿಯ ಉಚ್ಚಾಟಿತ ನಾಯಕ ಕುಲದೀಪ್ ಸೆಂಗಾರ್ ಅಪ್ರಾಪ್ತೆಯನ್ನ ಅತ್ಯಾಚಾರ ಮಾಡಿ ಬಳಿಕ ಆಕೆಯ ಕುಟುಂಬವನ್ನ ಬಲಿ ತೆಗೆದುಕೊಂಡಿದ್ದಕ್ಕೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ. ವಿಚಾರಣಾ ನ್ಯಾಯಾಲಯ ನೀಡಿದ್ದ ಈ ಶಿಕ್ಷೆಯನ್ನ ದೆಹಲಿ ಹೈಕೋರ್ಟ್ ಇತ್ತೀಚೆಗೆ ಅಮಾನತುಗೊಳಿಸಿ ಸೆಂಗಾರ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಅತ್ಯಾಚಾರಿ ಕೊಲೆಗಟುಕ ಅಪರಾಧಿಯೊಬ್ಬನ ಶಿಕ್ಷೆಗೆ ತಡೆಕೊಟ್ಟು ಆತನಿಗೆ ಬಿಡುಗಡೆ ಭಾಗ್ಯ ನೀಡುವ ಮೂಲಕ ದೆಹಲಿ ಹೈಕೋರ್ಟ್ ಆದೇಶ ಇಡೀ ದೇಶಕ್ಕೆ ಆಘಾತ ತಂದಿತ್ತು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರ ನಂಬಿಕೆ ಹೊರಟು ಹೋಗುವಂತೆ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ದೆಹಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡುವ ಮೂಲಕ ಜನಸಾಮಾನ್ಯರಲ್ಲಿ ನ್ಯಾಯಾಂಗದ ಮೇಲಿನ ನಂಬಿಕೆ ಉಳಿಸಿಕೊಳ್ಳುವಂತೆ ಮಾಡಿದೆ. ಕುಲದೀಪ್ ಸೆಂಗಾರ್ಗೆ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಆತನಿಗೆ ಜಾಮೀನು ಕೊಟ್ಟಿದ್ದ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ತಡೆ ಕೊಟ್ಟಿದೆ. ದೆಹಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ಪರಿಗಣಿಸಿರುವ ಸಿಜೆಐ ನೇತೃತ್ವದ ಸುಪ್ರೀಂ ಕೋರ್ಟಿನ ಪೀಠ ಮುಂದಿನ ಆದೇಶದವರೆಗೆ ಸೆಂಗಾರ್ನನ್ನ ಬಿಡುಗಡೆ ಮಾಡಬಾರದು ಅಂತ ನಿರ್ದೇಶನವನ್ನ ಕೊಟ್ಟಿದೆ. ಈ ಪ್ರಕರಣ ಗಣನೀಯವಾದ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ. ಮುಂದಿನ ವಿಚಾರಣೆಯನ್ನ 4 ವಾರಕ್ಕೆ ಮುಂದೂಡಿದೆ. ಹೀಗಾಗಿ ಸೆಂಗಾರ್ಗೆ ಬಿಡುಗಡೆ ಭಾಗ್ಯ ತಡೆ ಬಿದ್ದಿದೆ. ಇದರಿಂದ ಬಿಡುಗಡೆಯ ಕನಸು ಕಂಡಿದ್ದ ಸೆಂಗಾರ್ ಇನ್ನು ಮುಂದೆಯೂ ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಇವತ್ತು ನೀಡಿದ ಆದೇಶವನ್ನ ಸ್ವಾಗತ ಮಾಡುತ್ತಲೇ ನಾವು ದೆಹಲಿ ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆಯೂ ಅವಲೋಕನ ಮಾಡಬೇಕಾಗಿದೆ. ನ್ಯಾಯದ ಮರು ವ್ಯಾಖ್ಯಾನವೂ ಮಾಡಬೇಕಾಗಿದೆ. ಯಾಕಂದ್ರೆ ಕುಲದೀಪ್ ಸೆಂಗಾರ್ ಕೇಸ್ ಏನು ಸಾಮಾನ್ಯ ಕೇಸ್ ಅಲ್ಲ ರೀ. ಆತ ಸಾಮಾನ್ಯ ಅಪರಾಧಿಯೂ ಅಲ್ಲ. 2017ರಲ್ಲಿ ಆತ ಶಾಸಕನಾಗಿದ್ದ ವೇಳೆ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ರೇಪ್ ಮಾಡಿದ್ದ. ಬಳಿಕ ರೇಪ್ ಕೇಸ್ ನೀಡಿದ ಸಂತ್ರಸ್ತೆಯ ಕುಟುಂಬವನ್ನೇ ಸರ್ವನಾಶ ಮಾಡೋಕೆ ಮುಂದಾಗಿದ್ದ. ಸಂತ್ರಸ್ತೆ ದೂರು ವಾಪಸ್ ಪಡೆಯದದ್ದಕ್ಕೆ ಆಕೆಯ ತಂದೆಯನ್ನ ಸುಳ್ಳು ಕೇಸ್ನಲ್ಲಿ ಜೈಲು ಸೇರುವಂತೆ ಮಾಡಿದ್ದ. ಬಳಿಕ ನ್ಯಾಯಾಲಯದ ಆವರಣದಲ್ಲೇ ಸಂತ್ರಸ್ತೆಯ ತಂದೆಯ ಮೇಲೆ ಸೆಂಗಾರ್ ಕಡೆಯವರು ಹಲ್ಲೆ ಮಾಡಿದ್ರು. ಅದೇ ಹಲ್ಲೆಯಿಂದ ಆತ ಪ್ರಾಣ ಕಳೆದುಕೊಂಡಿದ್ದ. ನಂತರ ವಾಹನ ಅಪಘಾತ ಮಾಡುವ ಮೂಲಕ ಸಂತ್ರಸ್ತೆಯನ್ನ ಕೊಲ್ಲುವ ಪ್ರಯತ್ನ ನಡೆದಿತ್ತು. ಅಂದಿನ ಅಪಘಾತದಲ್ಲಿ ಸಂತ್ರಸ್ತೆಯ ಸಂಬಂಧಿಕರು ಪ್ರಾಣ ಕಳೆದುಕೊಂಡಿದ್ರು. ಆದರೂ 1 ವರ್ಷಗಳ ಕಾಲ ಕುಲದೀಪ್ ಸೆಂಗಾರ್ ಮೇಲೆ ಕೇಸ್ ದಾಖಲಾಗಿರಲಿಲ್ಲ. ಅಪ್ರಾಪ್ತೆಯ ಮೇಲೆ ಸೆಂಗಾರ್ ಅತ್ಯಾಚಾರ ಎಸಗಿದ್ದು 2017ರ ಜೂನ್ ತಿಂಗಳಿನಲ್ಲಿ. ಆ ಬಳಿಕ ಆಕೆ 2017ರ ಆಗಸ್ಟ್ನಲ್ಲೇ ಸಿಎಂ ಯೋಗಿಗೆ ಪತ್ರ ಬರೆದು ನ್ಯಾಯ ಬೇಡಿದ್ರು. ಆದರೆ ಆಕೆಗೆ ನ್ಯಾಯ ಸಿಕ್ಕಿರಲಿಲ್ಲ. ಅದರ ಬದಲು ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬಸ್ಥರು ಚಿತ್ರಹಿಂಸೆ ಅನುಭವಿಸಿದ್ರು. ಸಂತ್ರಸ್ತೆಯ ಕಡೆಯವರು ಪ್ರಾಣಾನು ಕಳೆದುಕೊಂಡ್ರು. ಕೊನೆಗೆ 2018ರ ಏಪ್ರಿಲ್ನಲ್ಲಿ ಸಂತ್ರಸ್ತೆ ಸಾರ್ವಜನಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ ಮೇಲೆ ಈ ಪ್ರಕರಣ ದೊಡ್ಡ ಸುದ್ದಿಯಾಗಿ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾದ ಮೇಲೆ ಸೆಂಗಾರ್ ಮೇಲೆ ಕೇಸ್ ಬಿತ್ತು ನೋಡಿ. ಆತನ ಬಂಧನವೂ ನಡೆಯಿತು. ಅಷ್ಟೊತ್ತಿಗೆ ಘಟನೆ ನಡೆದು 1 ವರ್ಷ ಕಳೆದು ಹೋಗಿತ್ತು. ಈ ಪ್ರಕರಣವನ್ನ ಉತ್ತರ ಪ್ರದೇಶದ ಬದಲಿಗೆ ದೆಹಲಿಗೆ ವರ್ಗಾಯಿಸಿದ್ದು ಸುಪ್ರೀಂ ಕೋರ್ಟ್. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಪಾರದರ್ಶಕ ತನಿಖೆ ನಡೆಯುವ ಯಾವ ವಿಶ್ವಾಸವೂ ಇರಲಿಲ್ಲ. ಯಾಕಂದ್ರೆ ಕುಲದೀಪ್ ಸೆಂಗಾರ್ ಬಲಾಢ್ಯನಾಗಿದ್ದ. ಆತನಲ್ಲಿ ರಾಜಕೀಯ ಅಧಿಕಾರ ಇತ್ತು, ಆರ್ಥಿಕ ಬಲ ಇತ್ತು, ಆಡಳಿತ ಪಕ್ಷದ ಕೃಪಕಟಾಕ್ಷ ಇತ್ತು. ಹಾಗಾಗಿ ಈ ಕೇಸ್ ಯುಪಿಯಿಂದ ದೆಹಲಿಗೆ ವರ್ಗಾವಣೆಯಾಯಿತು. ಅಲ್ಲಿ ಪಾರದರ್ಶಕ ವಿಚಾರಣೆ ನಡೆಯಿತು. ತನಿಖೆ ಎಲ್ಲ ನಡೆದು ವಿಚಾರಣೆ ಮುಗಿಯುವಾಗ ಕುಲದೀಪ್ ಸೆಂಗಾರ್ ಎಸಗಿರುವ ಅಪರಾಧಗಳು ಸಾಬೀತಾಯಿತು. ಆತ ರೇಪ್ ಮಾಡಿದ್ದು ಪ್ರೂವ್ ಆಯಿತು. ಆತ ಸಂತ್ರಸ್ತೆಯ ಕಡೆಯವರನ್ನ ಕೊಲ್ಲಿಸಿದ್ದು ಪ್ರೂವ್ ಆಯಿತು. 2019ರಲ್ಲಿ ವಿಚಾರಣಾ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಹೀಗೆ ಶೀಘ್ರವಾಗಿ ನ್ಯಾಯ ದೊರಕಿದ್ದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರಿಗೆ ಮತ್ತಷ್ಟು ವಿಶ್ವಾಸ ಮತ್ತು ಭರವಸೆ ನೀಡಿತ್ತು. ಆದರೆ ಆ ವಿಶ್ವಾಸಕ್ಕೆ
ಭರವಸೆಗಳಿಗೆ ಘಾತಕವಾಗುವ ರೀತಿಯಲ್ಲಿ ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು. ಒಬ್ಬ ಅತ್ಯಾಚಾರಿ ಕೊಲೆಗಾರನ ಮೇಲಿನ ಕೇಸನ್ನ ಅಮಾನತಿನಲ್ಲಿಟ್ಟು ಆತನಿಗೆ ಜಾಮೀನು ಕೊಡಿತು. ದೆಹಲಿ ಹೈಕೋರ್ಟಿನ ಈ ಆದೇಶ ಸಂತ್ರಸ್ತೆಗೆ ಜೀವ ಭಯ ತಂದೊಡ್ಡಿತ್ತು. ಸೆಂಗಾರ್ ಜೈಲಿನಲ್ಲಿರುವಾಗಲೇ ಜೀವ ಭಯದಲ್ಲಿ ಬದುಕ್ತಾ ಇರುವ ಸಂತ್ರಸ್ತೆಯ ಕುಟುಂಬ ಆತ ಹೊರಗೆ ಬಂದರೆ ಅದೇಗೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿದೆ ಹೇಳಿ? ಸೆಂಗಾರ್ ಎಷ್ಟು ಪ್ರಭಾವಿ ಅನ್ನೋದು ನ್ಯಾಯಾಂಗಕ್ಕೂ ಗೊತ್ತಿದೆ. ಸೆಂಗಾರ್ಗೆ ದೊಡ್ಡ ರಾಜಕೀಯ ಬಲ ಇದೆ, ಹಣ ಬಲನೂ ಇದೆ, ಜನಬಲನೂ ಇದೆ. ಉತ್ತರ ಪ್ರದೇಶದ ಆಡಳಿತ ಪಕ್ಷದ ಕೃಪಕಟಾಕ್ಷವೂ ಇದೆ. ಆತ ತನಗಿರುವ ಬಲ ಉಪಯೋಗಿಸಿಕೊಂಡು ಸಂತ್ರಸ್ತೆಯ ಕುಟುಂಬಕ್ಕೆ ಕಂಟಕ ತಂದೊಡ್ಡುವಷ್ಟು ಬಲಾಢ್ಯನಿದ್ದಾನೆ. ಅದು ಗೊತ್ತಿದ್ದು ಆತನ ಬಿಡುಗಡೆಗೆ ಆದೇಶ ಮಾಡ್ತಾರೆ ಅಂದರೆ ದೆಹಲಿ ಹೈಕೋರ್ಟಿನ ಆದೇಶ ತುಂಬಾ ಅಚ್ಚರಿಯನ್ನ ತರುತ್ತೆ. ನ್ಯಾಯಾಂಗವೇ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬದ ನಾಶವನ್ನ ಬಯಸ್ತಾ ಇದೆಯಾ ಅಂತ ಜನರು ಮಾತನಾಡಿಕೊಳ್ಳುವಂತಾಗಿದೆ. ಸೆಂಗಾರ್ಗೆ ವಿಧಿಸಲಾದ ಶಿಕ್ಷೆಯನ್ನ ಅಮಾನತುಗೊಳಿಸುವ ಮೂಲಕ ತನ್ನ ಕುಟುಂಬದ ಸಾವಿಗೆ ಕಡಿಮೆ ಇಲ್ಲದ ಶಿಕ್ಷೆ ವಿಧಿಸಲಾಗಿದೆ ಅಂತ ಮೊನ್ನೆ ಸಂತ್ರಸ್ತೆ ಹೇಳಿದರು. ಆಕೆ ವ್ಯಕ್ತಪಡಿಸಿರುವ ಆತಂಕ ಸರಿಯಾಗಿಯೇ ಇದೆ. ಆಕೆ ದೂರು ನೀಡಿದ ಬಳಿಕ ಸೆಂಗಾರ್ ಕಡೆಯಿಂದ ಚಿತ್ರಹಿಂಸೆ ಅನುಭವಿಸಿದಳು, ದುರಂತಗಳ ಸರಮಾಲೆಯನ್ನೇ ಎದುರಿಸಿದಳು. ಅಂತಹ ವ್ಯಕ್ತಿ ಜೈಲಿನಿಂದ ಹೊರಬಂದ್ರೆ ನಮ್ಮ ಕತೆ ಏನು ಅಂತ ಆಕೆ ಪ್ರಶ್ನೆ ಮಾಡಿರೋದು. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಆಕೆಯ ಆತಂಕವನ್ನ ಕಡಿಮೆ ಮಾಡಿದೆ. ನ್ಯಾಯ ವ್ಯವಸ್ಥೆಯಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಅತ್ಯಾಚಾರ ಪ್ರಕರಣಗಳು ಹೆಚ್ಚು ಸೂಕ್ಷ್ಮ ವಿಚಾರಗಳು. ಇಂತಹ ಕೇಸ್ಗಳ ಆರೋಪಿಗಳಿಗೆ ಬೇಲ್ ಕೊಡುವಾಗ ಸಂತ್ರಸ್ತರ ಬಗ್ಗೆಯೂ ಯೋಚನೆ ಮಾಡಬೇಕಾಗಿದೆ. ಏನು ಮಾಡೋದಕ್ಕೂ ಹೇಸದ ವ್ಯಕ್ತಿಯೊಬ್ಬನನ್ನ ಜಾಮೀನು ಕೊಟ್ಟು ಬಿಡುಗಡೆ ಮಾಡೋದು ಅಂದರೆ ಅದು ನ್ಯಾಯಾಂಗವೇ ಸಂತ್ರಸ್ತರನ್ನ ಭಯಕ್ಕೆ ದೂಡಿ ಹಾಕಿದಂತಾಗತ್ತೆ. ಹಾಗೆ ನ್ಯಾಯಾಂಗದ ಮೇಲೆ ಜನರ ವಿಶ್ವಾಸವೂ ಕಡಿಮೆಯಾಗತ್ತೆ. ಇಲ್ಲಿ ಜಾಮೀನು ಪಡೆದು ಬಿಡುಗಡೆಗೊಳ್ಳಲು ಅರ್ಹರಾದ ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ಅವರು ವಿಚಾರಣಾಧೀನ ಕೈದಿಗಳಾಗಿ ಈಗಲೂ ಜೈಲಿನಲ್ಲಿದ್ದಾರೆ. ನಿಮಗೆ ಉಮರ್ ಖಾಲಿದ್ ಗೊತ್ತಿದೆಯಲ್ಲ, ಆತ ಮಾಡಿರೋ ತಪ್ಪಾದರೂ ಏನು? ಆತನ ಮೇಲಿನ ಆರೋಪ ಎಲ್ಲಿ ಸಾಬೀತಾಗಿದೆ? ಆದರೂ 5 ವರ್ಷ ಕಳೆದರೂ ಆತನಿಗೆ ಜಾಮೀನು ಸಿಕ್ಕಿಲ್ಲ. ಉಮರ್ ಖಾಲಿದ್ ಥರ ಅದೆಷ್ಟೋ ಸಾಮಾಜಿಕ ಹೋರಾಟಗಾರರು ಜಾಮೀನು ಸಿಗದೆ ಈಗಲೂ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಅವರು ಜಾಮೀನು ಪಡೆಯಲು ಅರ್ಹರಾದರೂ ಅವರಿಗೆ ಜಾಮೀನು ಸಿಗ್ತಾ ಇಲ್ಲ. ಹಾಗಿರುವಾಗ ಒಬ್ಬ ಕ್ರೂರಿಗೆ, ಒಬ್ಬ ಅತ್ಯಾಚಾರಿ ಕೊಲೆಗಟುಕನಿಗೆ, ಅಪರಾಧ ಸಾಬೀತಾಗಿರುವ ಒಬ್ಬ ದುಷ್ಟನಿಗೆ ಕೋರ್ಟ್ ಜಾಮೀನು ಕೊಡುತ್ತೆ. ಇದು ಎಂಥ ನ್ಯಾಯ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗೆ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಟ್ಟು ದೇಶದ ಆತಂಕವನ್ನ ದೂರ ಮಾಡುವ ಮೂಲಕ ನ್ಯಾಯಾಂಗದ ಮೇಲೆ ಭರವಸೆ ಹೆಚ್ಚಿಸಿದ ಸುಪ್ರೀಂ ಕೋರ್ಟ್ ಅನ್ನ ನಾವು ಈ ಸಮಯದಲ್ಲಿ ಸ್ಮರಿಸಲೇಬೇಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.